ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಡುವಾಗ ಸುಖ ಸುಮ್ಮನೆ ಹೇಳಿಕೆಯನ್ನು ಕೊಡಲ್ಲ. ಅದರ ಹಿಂದೆ ಹಲವು ಆಲೋಚನೆಗಳಿರುತ್ತೆ. ಆಮೇಲೆ ಅದು ಎಲ್ಲಿಗೆ ತಾಕಬೇಕು ಅಲ್ಲಿಗೆ ತಾಗತ್ತೆ. ಪುಲ್ವಾಮಾ ಬಾಂಬನ್ನು ಸಿದ್ದರಾಮಯ್ಯನವರು ಯಾಕೆ ಹಾಕಿದ್ರು? ಅದೇ ಹೇಳಿದೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಆಯಿತು. ಈ ಕಡೆ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಕೇಸ್ ಆಯಿತು. ಎರಡೂ ಪ್ರಕರಣಗಳಿಂದ ಕಾಂಗ್ರೆಸ್ಗೆ ಒಂದು ಹಿನ್ನಡೆ ಅಂತೂ ಆಗಿದೆ. ಒಂದು ಕಡೆ ನಾಸಿರ್ ಹುಸೇನ್, ಮತ್ತೊಂದು ಕಡೆ ಪ್ರಿಯಾಂಕರ್ಗೆ ಹೇಳಿಕೆಗಳನ್ನು ಕೊಟ್ಟರು. ಇಲ್ಲಪ್ಪ ತಪ್ಪಾಗಿದೆ ಸರಿ ಮಾಡೋಣ ಅಂತಂದರೆ ಮುಗಿದೋಗ್ಬಿಡ್ತಿತ್ತು. ಹೇಳಲಿಲ್ಲ, ಇಲ್ಲ ಈಗಲೂ ಇಲ್ಲ. ಈ ಹೇಗಾದರೂ ಮಾಡಿ ಈ ಸಂಕಷ್ಟದಿಂದ ಹೊರಬರಬೇಕಾಗಿದೆ. ಸಿದ್ದರಾಮಯ್ಯನವರಂಥ ಹಳೆ ಹುಲಿ ಅಖಾಡಕ್ಕೆ ಇಳಿದಿದೆ. ಯಾಕಂದರೆ ಲೋಕಸಭಾ ಚುನಾವಣೆ ಇದೆ. BJP ಇದನ್ನು ಸಿಕ್ಕಿದ್ರೆ ಬಿಟ್ಬಿಡ್ತಾರಾ? ಈ ವಿರೋಧ ಪಕ್ಷಗಳಲ್ಲಿರುವವರಿಗೆ ಭಾಳ ಸುಲಭ ಟೀಕೆ ಮಾಡ್ತಾ ಹೋಗ್ಬೋದು. ಆಡಳಿತ ಪಕ್ಷದಲ್ಲಿದ್ದವ್ರಿಗೆ ಹಂಗೆ ಬರಲ್ಲ. ಹಾಗಾಗಿ ಒಂದು 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 ದಾಳ ಉರುಳಿಸಿದ್ದಾರೆ. ಈಗ ಈ ಎರಡೂ ವಿಚಾರಗಳ ಬಗ್ಗೆ ನಿಷ್ಪಕ್ಷಪಾತ ತನಿಖೆಗೆ ಪಟ್ಟು ಹಿಡಿದ್ರು ಕಮಲ ಮತ್ತು ದಳ. ಆಮೇಲೆ ಸರ್ಕಾರ ಅದನ್ನು ಮಾಡ್ತಾ ಇದೆ ಕೂಡ, ಅದರಲ್ಲಿ ಎರಡು ಮಾತಿಲ್ಲ. ಈಗ ಏನು ಹೇಳಿದ್ದಾರೆ ಸಿದ್ದರಾಮಯ್ಯ, ನಾವು ನೋಡಿ ಇಲ್ಲಿಯ ಗಲಾಟೆ ಆಯಿತು, ತನಿಖೆ ಮಾಡಿಸಿದ್ವಿ, ಅದು ತನಿಖೆ ಮಾಡಿಸ್ತಾ ಇದ್ದೀವಿ, ಮಂಡ್ಯದ್ದು ತನಿಖೆ ಮಾಡಿಸ್ತಾ ಇದ್ದೀವಿ. ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಯಾಕೆ ತನಿಖೆ ಮಾಡಿಸ್ಲಿಲ್ಲ? ಒಂದು ವೇಳೆ BJP ನಾಯಕರು ಈ ಹೇಳಿಕೆಯನ್ನು ಕೊಟ್ಟಿದ್ರೆ ಉಳಿದ BJP ಎಲ್ಲ ನಾಯಕರು ಅದನ್ನು ದೊಡ್ಡ ಸುದ್ದಿ ಮಾಡಿಬಿಡ್ತಿದ್ರು. ಕಾಂಗ್ರೆಸ್ ನಾಯಕರಿಗೆ ಇದನ್ನು ಪಿಕ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಪುಲ್ವಾಮಾ ಹೆಸರಲ್ಲಿ BJP ಅಧಿಕಾರ ಹಿಡಿದ್ರು ಅಂತ CM ನೇರವಾಗಿ ಆರೋಪ ಮಾಡಿದ್ದಾರೆ. ಹಾಗಿದ್ರೆ ಏನು ಈ ಪುಲ್ವಾಮಾ ಅಟ್ಯಾಕ್? ನಿಮ್ಗೆ ಗೊತ್ತಿದೆ, ನಮ್ಮ 40 ಸೈನಿಕರನ್ನು ನಾವು ಕಳ್ಕೊಂಡ್ವಿ. ಬನ್ನಿ ಇದರ ಬಗ್ಗೆ ಹೇಳ್ತೀನಿ. 40 ಯೋಧರು ಹುತಾತ್ಮರಾಗ್ತಾರೆ ಪುಲ್ವಾಮಾ ಅಟ್ಯಾಕ್ನಲ್ಲಿ. ಯಾವಾಗ ಆಗತ್ತೆ? 2019 ಫೆಬ್ರವರಿ 14 ಮಧ್ಯಾಹ್ನ, ಅಂದರೆ ಅಪರಾಹ್ನ 3 ಗಂಟೆ ಸಮಯದಲ್ಲಿ ಪುಲ್ವಾಮಾದ ಅವಂತಿಪೋರಾದಲ್ಲಿ ನಮ್ಮ ಸೇನಾ ವಾಹನ ಸಾಗ್ತಾ ಇತ್ತು. 78 ಸೇನಾ ವಾಹನಗಳು ಸಾಲಿನಲ್ಲಿ ಸಾಗ್ತಾ ಇದ್ವು. ಅಲ್ಲಿ ಯಾವ ರೀತಿ ಇದು ನಡೆಯುತ್ತೆ ಅಂತಂದರೆ, ನೀವು ಒಂದು ಪಾರಿವಾಳ ಕೂಡ ಹಾರಕ್ಕಾಗಲ್ಲ, ಅಷ್ಟು ರೀತಿಯಲ್ಲಿ ಸೆಕ್ಯೂರಿಟಿ ಇರುತ್ತೆ. ಆ ಸಂದರ್ಭದಲ್ಲಿ 350 kg ಸ್ಫೋಟಕವಿದ್ದ ಸ್ಕಾರ್ಪಿಯೋ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಸೇನಾ ವಾಹನಕ್ಕೆ ಡಿಕ್ಕಿ ಹೊಡೆಯುತ್ತೆ. ಏನಾಯಿತು ಎನ್ನುವಷ್ಟರಲ್ಲೇ ಧಗಿಸ್ತಾ ಇತ್ತು ಸೇನಾ ವಾಹನ. ನಮ್ಮ 76ನೇ ಬೆಟಾಲಿಯನ್ನ 40 ಯೋಧರು ಹುತಾತ್ಮರಾಗ್ಬಿಡ್ತಾರೆ. ದೊಡ್ಡ ಸುದ್ದಿ. 2019 ಎಲೆಕ್ಷನ್ಗೆ ಮೊದಲು ನಡೆದಂಥ ಸುದ್ದಿ. ಅದನ್ನು ಈಗಲೂ ಕೂಡ ನೋಡಿ, ನೀವು ಸೋಲ್ತಿದ್ದೀರಿ, ಪುಲ್ವಾಮಾ ಅಟ್ಯಾಕ್ ಆಯಿತು, ಬಳಸ್ಕೊಂಡ್ರಿ. ಈ ಸಂದರ್ಭ ಬಂದಾಗ ಕೇಂದ್ರ ಸರ್ಕಾರ ಏನು ಮಾಡಿತು? ನರೇಂದ್ರ ಮೋದಿ ಅವರು ಏನು ಮಾಡಿದ್ರು? ಇದಕ್ಕೊಂದು ಅವರು ಈ ಹಿಂದೆ ಹೇಳ್ತಾ ಇದ್ರು, ಪಾಕಿಸ್ತಾನ ಅಟ್ಯಾಕ್ ಮಾಡಿದಾಗ ನಾವು ಹೋಗ್ಬಿಟ್ಟು ಒಬಾಮಾ ಅಂತ ಇದ್ವಿ. ಮತ್ತೇನು ಮಾಡಬೇಕು? ಚಿಠಿ ಲಿಖ್ನಾ ನೈ. ಪಾಕಿಸ್ತಾನ ನಮಗೆ ಅಟ್ಯಾಕ್ ಮಾಡಿದರೆ ಅಮೆರಿಕಕ್ಕೆ ಹೋಗಬಾರ್ದು, ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಹೇಳಿದರು ಅವರು. ಹಾಗಿದ್ರೆ ಹೇಳಿದಂಥ ನರೇಂದ್ರ ಮೋದಿ ಏನು ಮಾಡಿದರು? ಒಂದು ಡಿಸಿಷನ್ ತಗೋತಾರೆ. ಉಗ್ರ ಅಟ್ಟಹಾಸಕ್ಕೆ ಉತ್ತರ ನೀಡಲು ಒಂದು ಸಂಕಲ್ಪ ಮಾಡ್ತಾರೆ, ಒಂದು ದೊಡ್ಡ ಗುಂಡಿಗೆ ಪ್ರದರ್ಶನ ಮಾಡ್ತಾರೆ. ಪಾಕ್ನ ಬಾಲಾಕೋಟ್ನ ಜೈಷ್ ಉಗ್ರ ತಾಣಗಳ ಮೇಲೆ ದಾಳಿ ಮಾಡ್ತಾರೆ. ಯಾವಾಗ ಪುಲ್ವಾಮಾ ಅಟ್ಯಾಕ್ ಆಯಿತು, ಅದಾಗಿ ಕರೆಕ್ಟ್ 12 ದಿವಸಕ್ಕೆ, ಪುಲ್ವಾಮಾ ದಾಳಿಯ 12 ದಿನಗಳ ನಂತರ ಒಂದು ವೈಮಾನಿಕ ದಾಳಿ ಆಗುತ್ತೆ. ಜೈಷ್ ಸಂಘಟನೆಯ 300ಕ್ಕೂ ಹೆಚ್ಚು ಉಗ್ರಗಾಮಿಗಳು ಹತರಾಗ್ತಾರೆ. ಪಾಕಿಸ್ತಾನ ಹೇಳುತ್ತೆ ಯಾರೋ ಮೃತಪಟ್ಟಿಲ್ಲ ಅಂತೇಳಿ. ಆದರೆ ಬೇರೆ ಮಾಹಿತಿಗಳು ಬರ್ತಾನೆ ಇರುತ್ತೆ. ಅಲ್ಲಿ 300 ಭಯೋತ್ಪಾದಕರು ಮೃತಪಟ್ಟಿದ್ದಾರೆ. ಕಾಂಗ್ರೆಸ್ ಆಗಲೂ ಬಿಡಲಿಲ್ಲ. ಸಾಕ್ಷಿ ಕೊಡಿ ಅಂತ ಕೇಳ್ತಾನೆ ಇದ್ರು. ಈಗ ಅದರ ಬಗ್ಗೆ ತನಿಖೆ ಆಗಲಿ ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂಥದ್ದು. ಯಾಕೆ ತನಿಖೆ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ಮತ್ತೆ ಈ ಪುಲ್ವಾಮಾ ವಿಚಾರವನ್ನು 2024ಕ್ಕೂ ಕೂಡ ಮುನ್ನೆಲೆಗೆ ತರುವಂತೆ ಮಾಡಿದೆ.